ಪೇಪರ್ಸು ಮನೇಲಿಲ್ಲ. ಕಂಪ್ನಿಲಿ ಇದೆಯೋ ಏನೋ ಗೊತ್ತಿಲ್ಲ, ಅದನ್ನ ಆಮೇಲೆ ಹುಡುಕ್ಸಿದ್ರಾಯ್ತು. ಈಗ ನನ್ನ ತಲೆಗೆ ಫ್ಲ್ಯಾಶ್ ಆಗ್ತಿರೋದು ಏನು ಗೊತ್ತಾ? ಒಂದು ವೇಳೆ ಈ ವಿಚಾರ ನಮ್ಮ ಅಣ್ಣನಿಗೆ ಗೊತ್ತಿದ್ದಿದ್ರೆ ಅವನ ಜೊತೆಗೆ ಪ್ರೆಸ್ ಮೀಟ್ ಕರೆದು ದೊಡ್ಡ ಹೈಡ್ರಾಮಾ ಕ್ರಿಯೇಟ್ ಮಾಡಬೇಕಾಗಿತ್ತು. ಸೊ ಅವನ ಕೆಲಸ ಮಾಡಿಲ್ಲ ಅಂದರೆ ಅವ್ನಿಗಿನ್ನೂ ಆ ವಿಚಾರ ಗೊತ್ತಿಲ್ಲ ಅಂತ ಅರ್ಥ. ಆ ವಿಚಾರ ಅವ್ನಿಗಿನ್ನೂ ಗೊತ್ತಿಲ್ಲ ಅಂತ ಅಂದರೆ ಆಟ ಇನ್ನೂ ನನ್ನ ಕೈಲಿದೆ ಅಂತ ಅರ್ಥ. ಏನು ಗೊತ್ತಾ, ಈಗ ಅಟ್ ಎನಿ ಕಾಸ್ಟ್ ಬೈ ಹುಕ್ ಆರ್ ಕುಕ್ ನಾನು ಈ ಆಟ ಗೆಲ್ಲೇಬೇಕು ಅಂತ ನಿಂತ್ಕೊಂಡಾಗ ರೂಲ್ಸ್ನ ಬ್ರೇಕ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಆ್ಯಂಡ್ ಆಟ ಗೆಲ್ಲೋದಕ್ಕೆ ರೂಲ್ಸ್ನ ಬ್ರೇಕ್ ಮಾಡ್ಬೋದು ಅನ್ನೋದು ಒನ್ ಆಫ್ ದ ರೂಲ್ಸೇ. ಅದು ನಿಮಗೆ ಗೊತ್ತಿಲ್ಲ ಅಷ್ಟೇ. ಈಗ ನಾನು ಏನು ಮಾಡ್ತೀನಿ ಅಂತ ಅಂದರೆ ಸಿಂಪಲ್ ಆಗಿ ಲೋಗೋ ಇನ್ನೂ ನನ್ನ ಹೆಸರಲ್ಲೇ ಇದೆ ಅಂತ ಫೇಕ್ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತೀನಿ. ರೆಡಿ ಮಾಡಿ ಅದನ್ನು ಪ್ರೆಸ್ ಮುಂದೆ ತೊಗೊಂಡೋಗಿ ಇಡ್ತೀನಿ. ಮಿಕ್ಕಿದ ಕೆಲಸ ನಿಮಗೆ ಬಿಟ್ಟಿತ್ತು. ಸರ್, ಅದು ಲೀಗಲಿ ತಪ್ಪಾಗುತ್ತೆ ಸರ್. ಸುಮ್ಮನೆ ರೀ, ಇಷ್ಟೊತ್ತು ಬಾಯ್ ಪಡ್ಕೊಂಡಿದ್ದೀನಿ ಮತ್ತೆ ಲೀಗಲ್ಲು ಇಲ್ಲೀಗಲ್ಲು ಅನ್ಕೊಂಡು. ರೀ, ಪ್ರಪಂಚದಲ್ಲಿ ಯಾವ್ದು ಲೀಗಲ್ಲು ಯಾವ್ದು ಇಲ್ಲೀಗಲ್ಲು? ರೀ, ರಿಯಲ್ ವರ್ಲ್ಡಲ್ಲಿ ಏನು ವರ್ಕ್ ಆಗೋದು ಗೊತ್ತಾ ನಿಮಗೆ? ಪವರ್. ಯಾರು ಜನರನ್ನ ಕಂಟ್ರೋಲ್ ಮಾಡ್ತಾರೋ ಮನಿಪುಲೇಟ್ ಮಾಡ್ತಾರೋ ಅವನೇ ಕಡೆಗೆ ಗೆಲ್ಲೋದು. ಜನರಿಗೆ ಏನು ಬೇಕು ಅಂದ್ಕೊಂಡಿದ್ದೀರಾ ನೀವು? ಕಹಿಯಾದ ಸತ್ಯ ಅಲ್ಲಪ್ಪ, ಶುಗರ್ ಕೋಟೆಡ್ ಬಣ್ಣ ಬಣ್ಣದ ಭರವಸೆಗಳು, ಕಟ್ಟು ಕಥೆಗಳು ಅಷ್ಟೇ ಜನರು ಕೇಳೋದು, ಬೇರೆ ಏನೂ ಅಲ್ಲ. ಆ್ಯಂಡ್ ನಾನು ಸೋಲೋಕ್ಕೋಸ್ಕರ ಹುಟ್ಟಿರೋನಲ್ಲ, ಬಟ್ ಅಟ್ ಎನಿ ಕಾಸ್ಟ್ ಆ ಗೌತಮ್ ದಿವಾನ್ನ ಗೆಲ್ಲೋದಕ್ಕಂತೂ ನಾನು ಬಿಡೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಪ್ರೆಸ್ ಮೀಟ್ ಕರೆದಾಗ ಹೇಳ್ತೀನಿ. ತಾವಿನ್ನು ಬರ್ತೀನಿ ಸರ್. ಜೈ, ಐ ಫೀಲ್ ದಿಸ್ ಇಸ್ ನಾಟ್ ರೈಟ್. ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಜೈ, ಈ ಪ್ಲ್ಯಾನ್ನ ಇಲ್ಲಿಗೆ ಡ್ರಾಪ್ ಮಾಡಿಬಿಡೋಣ. ಡ್ರಾಪ್ ಮಾಡಬೇಕಾ? ಮಾಡಿಬಿಡ್ಲಾ? ಬೇಬಿ, ಸಮಸ್ಯೆ ಅಂದ್ಕೊಂಡ್ರೆ ಅದು ದೊಡ್ಡ ಸಮಸ್ಯೆ ಆಗುತ್ತೆ. ಅದೇ ಬುದ್ಧಿವಂತರು ಏನು ಮಾಡ್ತಾರೆ ಗೊತ್ತಾ? ಸಮಸ್ಯೆನ ಸವಾಲು ಅನ್ಕೋತಾರೆ ಅಥವಾ ಆಪರ್ಚುನಿಟಿ ಅನ್ಕೋತಾರೆ. ಆಗ ಆ ಸಮಸ್ಯೆನೇ ಅವ್ರನ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿ ನಿಲ್ಲಿಸುತ್ತೆ. ಗಟ್ಸಿರೋರಿಗೆ ಸಮಸ್ಯೆ ಏನೋ ಆಪರ್ಚುನಿಟಿನೇ. ಅರ್ಥ ಆಯ್ತಲ್ಲ? ನಾನೇನೋ ಮಾಡ್ತೀನಿ, ಒಟ್ಟಿನಲ್ಲಿ ನಾನು ಈ ಗೇಮಲ್ಲಿ ಗೆಲ್ಲಬೇಕು ಅಷ್ಟೇ. ಆಟನ ಹೇಗೆ ಗೆದ್ವಿ ಅನ್ನೋದಕ್ಕಿಂತ ಗೆದ್ವಿ ಅನ್ನೋದಷ್ಟೇ ಮುಖ್ಯ.